ಇದು ಗಮನಿಸಬೇಕಾದಂಥ ಸಂಗತಿ. ಕೆಲವರು 7 ಅಂತಾರೆ, ಕೆಲವರು 10 ಅಂತಾರೆ, ಕೆಲವರು 15 ಅಂತಾರೆ. ಜನಗಳು ಹೇಳೋ ಪ್ರಕಾರ 20 ದಾಟಿದೆ ಅಂತ. ನೋಡಿ, ಒಂದು ಕಡೆಗೆ ಮನೆಯಲ್ಲಿದ್ದಂಥ ವೃದ್ಧೆ ಸಾವನ್ನಪ್ಪಿದ್ದಾರೆ. ಗುಡ್ಡ ಕುಸಿದು ಆಕೆ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ನದಿ ತೀರದಲ್ಲಿದ್ದ 2 ಮನೆ ಸಂಪೂರ್ಣ ನೆಲಸಮಾಗಿರೋದು. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಅಜ್ಜಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. 2 ಮನೆಯಲ್ಲಿ 7 ಮಂದಿ ವಾಸವಾಗಿದ್ದರು. ದೇವರು ದೊಡ್ಡವನು, ಇನ್ನು ಉಳಿದಂಥವರು ಬಚಾವಾಗಿದ್ದಾರೆ. ಗುಡ್ಡ ಕುಸಿತದಿಂದಾಗಿ ಮನೆ ಇಲ್ಲ, ಮಠ ಇಲ್ಲ ಅಂತ ಸ್ಥಿತಿ. ಮನೆ ಇದ್ದಂಥ ಜಾಗ ಎಲ್ಲರೂ ಹುಡುಕಕ್ಕೆ ಸಾಧ್ಯ ಹೇಳಿ, ಇಲ್ಲೊಂದು ಮನೆ ಇತ್ತು ಅಂತ. ನದಿ ತೀರದಲ್ಲಿ, ನಾನು ಅದನ್ನೇ ಹೇಳ್ತಾ ಇದ್ದೆ, ನದಿಯ ಹರಿವು ಒಂದು ಚೂರು ಕಡಿಮೆ ಆಗಿಬಿಟ್ರೆ ಸಾಕು, ಮನುಷ್ಯನ ಕಣ್ಣಲ್ಲಿ ಹೋಯ್ತು ಅಂತನೇ. ನಿಸ್ಸೀಮರು ನಾವು ಅದರಲ್ಲಿ ಒತ್ತಾ ಬರ್ತೀವಿ ಕೆರೆಗಳನ್ನು, ನದಿಗಳನ್ನು. ಎಷ್ಟರ ಮಟ್ಟಿಗೆ ಅಂತಂದರೆ ನದಿಗಳನ್ನೊಂದು ರಾಜ ಕಾಲುವೆ ಥರ ಮಾಡಿ ಇಟ್ಬಿಟ್ಟಿರ್ತೀವಿ. ಬೆಂಗಳೂರಲ್ಲಿ ನಾವು ನೋಡ್ತೀವಲ್ಲ, ಯಾರಾದರೂ ವೃಷಭಾವತಿ ದೊಡ್ಡ ನದಿ ಹರಿತಾ ಇತ್ತು, ಈಗೊಂದು 40-50 ವರ್ಷದಿಂದ ಅದೇ ನೀರನ್ನು ತಗೊಂಡೋಗಿ ಆಂಜನೇಯನಿಗೆ ಸ್ನಾನ ಮಾಡಿಸ್ತಾ ಇದ್ರು, ಹಳೆ ಆಂಜನೇಯನಿಗೆ. ಅದು ಹೇಳೋಕ್ಕೆ ಸಾಧ್ಯನಾ? ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಒತ್ತಿಟ್ಟಿದ್ದೀವಿ, ಚರಂಡಿ ಮಾಡಿದ್ದೀವಿ. ಇಲ್ಲೂ ಕೂಡ ಅದೇ ಆಗಿರೋದು. ನದಿ ತೀರದಲ್ಲಿದ್ದಂಥ ಮನೆಗಳು ಕೊಚ್ಕೊಂಡು ಹೋಗಿವೆ. ಒಬ್ಬ ವೃದ್ಧೆ ಸಾವನ್ನಪ್ಪಿದ್ದಾರೆ. ಬನ್ನಿ, ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ಏನಾಗಿದೆ. ಗುಡ್ಡ ಕುಸಿತ ನಿಜವಾಗ್ಲೂ ಸಹಿತ ದುರ್ಘಟನೆಯೇ ಸರಿ. ಅಷ್ಟೇ ಅಲ್ಲದೆ ಅದರ ರಭಸ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ನದಿಯ ಪಕ್ಕದಲ್ಲಿ ಅಂದರೆ ಸುಮಾರು ಒಂದು 500 ಮೀಟರ್ ಆಂಚಿಯಲ್ಲಿರುವಂತಹ ಮನೆಗಳಿಗೂ ಸಹಿತ ಅದರ ಇಫೆಕ್ಟ್ ತಟ್ಟಿದೆ. ಅಲ್ಲಿರುವಂತಹ ಓರ್ವ ವೃದ್ಧೆಯೂ ಸಹಿತ ಸಾವನ್ನಪ್ಪಿದ್ದಾಳೆ. ಈಗ ದೃಶ್ಯದಲ್ಲಿ ನೋಡಬಹುದು, ಈಗ ನೀವು ತೋರಿಸ್ತಾ ಇದ್ದೀವಿ. ಏನಂದರೆ ಇದು ಅಘನಾಶಿನಿ ನದಿ, ಗಂಗಾವಳಿ ನದಿ. ಈ ಗಂಗಾವಳಿ ನದಿಯಲ್ಲಿ ಪ್ರಮುಖವಾಗಿ ಗಂಗಾವಳಿ ನದಿಯ ಪಕ್ಕದಲ್ಲಿರುವಂಥ ಹೋಟೆಲ್ ಮತ್ತು ಅಲ್ಲಿರುವಂಥ ರಸ್ತೆಯಲ್ಲಿಯೇ ಈ ರೀತಿಯಂಥ ಅನಾಹುತ ಆಗಿದೆ. ಆದರೆ ಅಲ್ಲಿ ಗುಡ್ಡ ಏನು ಕುಸಿತು, ಆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ನೀವು ದೃಶ್ಯದಲ್ಲಿ ನೋಡಬಹುದು, ನದಿಯ ಮಧ್ಯಭಾಗದಲ್ಲಿ ಗುಡ್ಡ ಕುಸಿದ ಮಣ್ಣು ಪ್ಲಸ್ ಬಂಡೆಗಳು ಸಹಿತ ಬಿದ್ದಿದೆ. ಅಷ್ಟೇ ಅಲ್ಲದೆ ಆ ದಡೆಯಲ್ಲಿ ಜನ ಏನು ಕಾಣಿಸ್ತಾ ಇದ್ದಾರೆ, ಅಲ್ಲಿ ಒಂದು 2 ಮನೆಗಳಿದ್ದು 2 ಮನೆಗಳು ಸಹಿತ ಪೂರ್ತಿಯಾಗಿ ನೆಲಸಮವಾಗಿದೆ. ಅಷ್ಟೇ ಅಲ್ಲದೆ ಅದರಲ್ಲಿ ಅದೃಷ್ಟವಶಾತ್ ಒಂದು 7 ಜನ ಇದ್ದರು. 7 ಜನರಲ್ಲಿ 6 ಜನ ಉಳ್ಕೊಂಡಿದ್ದಾರೆ. ಆದರೆ ಒಬ್ಬಳು ವೃದ್ಧೆ ಸಾವನ್ನಪ್ಪಿದ್ದಾಳೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ವೃದ್ಧೆನೂ ಸಹಿತ ಈಗಾಗಲೇ ಅವರನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಆಲ್ರೆಡಿ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ. ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಬಹಳಷ್ಟು ಗುಡ್ಡ ಕುಸಿತ ಆಗ್ತಾ ಇದೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರೋದು ಬಹಳಷ್ಟು ಕಡಿಮೆ. ಯಾಕಂದರೆ ಎಲ್ಲೂ ಗುಡ್ಡ ಕುಸಿತ ಆಗಿಲ್ಲ. ಆದರೆ ಇದು ಈ ರೀತಿಯಾದಂಥ ಗುಡ್ಡ ಕುಸಿತದಿಂದ ಬಹಳಷ್ಟು ಸಾವಿನ ಸಂಖ್ಯೆ ಮಾತ್ರ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಯಾಕೆಂದರೆ ಬೆಳಗ್ಗೆ ಕೇವಲ ಒಂದು ಹೋಟೆಲ್ನಲ್ಲಿರುವಂಥ ಜನ ಪ್ಲಸ್ ಓರ್ವ ಲಾರಿ ಮಾಲೀಕ ಅಷ್ಟೇ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಸುಮಾರು ಒಂದು 20 ಜನ ಸಾವನ್ನಪ್ಪಿದ್ದಾರೆ ಅಂತಲೂ ಸಹಿತ ಅಂದಾಜಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ 2 ಕುಟುಂಬಗಳು, 20 ಜನರಲ್ಲಿ ಸುಮಾರು ಒಂದು 2 ಕುಟುಂಬಗಳು ಸಾವನ್ನಪ್ಪಿದೆ. ಹಾಗಾಗಿ ಜನರಲ್ಲಿ ಹೆಚ್ಚಿದ ಆತಂಕವನ್ನು ಸೃಷ್ಟಿಸಿದೆ. ಯಾಕಂದರೆ ಗುಡ್ಡ ಕುಸಿತ ಆಗಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾನೇ ಇದೆ. ಆದರೆ ಈ IRB ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆಯ ಬದಿಯಲ್ಲಿರುವಂಥ ಜನರಿಗೆ ಹೆಚ್ಚಿನ ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.